ಮತ್ತಿಂದೇನಮ್ಮ ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ನೀನು ಆರಾಮಾಗಿರೋ. ಡಾಕ್ಟ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತಗೋ. ಕೆಮ್ಮು ಕಡಿಮೆ ಆಗುತ್ತೆ, ಸ್ವಲ್ಪ ಹೊತ್ತು ಮಲ್ಕೋ. ಅದು ಹಾಗಲ್ಲ ಅಣ್ಣ, ಅದಕ್ಕೆ ಹೇಳ್ತಿರೋದು ನಿಜಾನೇ ಇದೆ. ಆ ಗೋವಿಂದ ರಾಕ್ಷಸ, ನೀನು ಅವನ ಹತ್ರ ಸಾಲ ತಗೋಬೇಡ. ಅಲ್ಲಮ್ಮ, ಅವನ್ ಬಿಟ್ರೆ ಈ ಊರಲ್ಲಿ ಅಷ್ಟೊಂದು ದುಡ್ಡು ಕೊಡೋರಿಗೆ ಯಾರಿದ್ದಾರೆ? ಬೇಡ ಅಣ್ಣ, ಆ ದುಡ್ಡು ನಮಗೆ ಬೇಡ. ಆ ದೇವರು ಆಯಸ್ ಕೊಟ್ಟಿರೋದೇ ಇಷ್ಟು ಅನ್ಕೊಂಡು ನನ್ನ ಪಾಡಿ ನಾನು ಇದ್ಬಿಡ್ತೀನಿ. ಹೋಗೋ ಕಾಲ ಬಂದಾಗ ಹೋಗ್ಲೇಬೇಕಲ್ವಾ? ಯಾರು ತಡಿಯಕ್ಕಾಗಲ್ಲ ಅಣ್ಣ. ಬಿಡ್ತೇನು, ಹೀಗೆಲ್ಲ ಮಾತಾಡಬೇಡ. ನೀನು 100 ಕಾಲ ಬದುಕಿರ್ಬೇಕು. ನೋಡು, ಲಡ್ಡು ಫೋನ್ ಮಾಡಿದಾಗ ಏನು ಹೇಳಿದ್ಲು ಹೇಳು? ಅವಳು ಸಂತೋಷವಾಗಿದ್ದೀನಿ ಅಂತ ಹೇಳಿದ್ಲು ತಾನೆ. ಅವಳು ಸಂತೋಷವಾಗಿರೋದನ್ನ ನೀನು ಕಣ್ಣಾರೆ ನೋಡಬೇಕು ತಾನೆ. ನಿನ್ನ ಮಗಳ ಸಾಧನೆನ ನೋಡೋದಕ್ಕೆ ನೀನು ಬದುಕಿರ್ಬೇಕಲ್ವಾ? ಅಣ್ಣ, ನಿಜ ಅಣ್ಣ, ನನ್ನ ಮಗಳು ಸಂತೋಷ ನೋಡೋದಿಕ್ಕಾದ್ರೂ ನಾನು ಉಸಿರು ಬಿಗಿ ಹಿಡ್ಕೊಂಡು ಬದುಕ್ತೀನಿ ಅಲ್ವಾ? ಮತ್ತೆ ಅವಳಿಗೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೆ ತಾಯಿ ಜೊತೆಗಿದ್ದಾಳೆ ಅನ್ನೋ ಧೈರ್ಯ ಇರಬೇಕು ತಾನೆ. ಚೆನ್ನಾಗಿರ್ಬೇಕು ಕಣವ. ಅವಳಿಗೋಸ್ಕರ ಅದು ನೀನು ಚೆನ್ನಾಗಿರ್ಬೇಕು. ಅಣ್ಣ, ನನ್ಗೀಗ ಬದುಕ್ಬೇಕು ಅಂತ ಅನಿಸ್ತಿದೆ. ಶಾಂತ, ನನ್ನ ಮಗಳು ನೆನೆಸ್ಕೊಂಡ್ರೆ ನನ್ನ ಹೃದಯನೇ ಹಿಂಡ್ದಂಗೆ ಆಗ್ತಿದೆ ಅಣ್ಣ. ನಾನು ಹೋಗ್ಬಿಟ್ಟೆ ನನ್ನ ಮಗಳಿಗೆ ಯಾರು ದಿಕ್ಕು ಹೇಳು? ಅವಳಿಗೆ ತವ್ರ ಮನೆ ಪ್ರೀತಿ ಅನ್ನೋದೇ ಸಿಗಲ್ಲ. ನಾನು ಬದುಕ್ಬೇಕಣ್ಣ. ನನ್ನ ಆಸೆಗಳು ಇನ್ನೂ ಈಡೇರಿಲ್ಲ. ನನ್ನ ಆಸೆಗಳು ಈಡೇರ್ಬೇಕು. ಅಲ್ಲಿವರೆಗೂ ನಾನು ಬದುಕ್ಬೇಕು ಅಣ್ಣ. ಏನೊಬ್ಬ ಹೇಳ್ತಾ ಇದೀಯಾ? ನಿನ್ನ ಆಸೆಗಳ? ಹೌದು ಅಣ್ಣ, ನನ್ನ ಮಗಳು ಅವಳ ಅಪ್ಪನ ನೋಡ್ಬೇಕು, ಅವಳ ಅಪ್ಪನ ಸೇರ್ಬೇಕು. ಅವಳ ಅಪ್ಪ ಯಾರು ಅಂತ ಅವಳಿಗೆ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ ಅಣ್ಣ, ಈ ಊರಲ್ಲಿ ಇಂಥವಳ ಮಗಳು ಅಂತ ಎಷ್ಟು ಜನ ಆಡ್ಕೊಂಡಿಲ್ಲ. ಅವಳ ಅಮ್ಮನ ಬಗ್ಗೆ ಎಂತೆಂತ ಕೆಟ್ಟ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳೋ ಕರ್ಮ ಅವಳಿಗೆ. ಅಣ್ಣ, ನನ್ನ ಮಗಳು ಕೇಳಿಸ್ಕೊಂಡಿರೋ ಮಾತುಗಳೆಲ್ಲ ಸುಳ್ಳು ಅಂತ ಅವಳಿಗೆ ಗೊತ್ತಾಗ್ಬೇಕು. ನಾನು ಮತ್ತೆ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಂಡು ಮುಂದೆ ಸಾಯ್ಬೇಕು. ಅಣ್ಣ, ನಾನು ಬದುಕ್ಬೇಕಣ್ಣ, ನನ್ನ ಬದುಕಿಸ್ಬಿಡಣ್ಣ.